ಟಾಪ್ 5 ವಿನಯ್, ಕಾರ್ತಿಕ್, ತನಿಷಾ, ಆಮೇಲೆ ತುಕಾಲಿ, ಸಂಗೀತ. ಇವರಿಷ್ಟು ಜನ ಬರ್ತಾರೆ. ಸೊ ಓವರ್ ಆಲ್ ನಿಮಗೆ ತುಂಬಾ ಇಷ್ಟ ಆಗೋ ಕಂಟೆಸ್ಟೆಂಟ್ ಯಾರು? ನನಗೆ ವಿನಯ್, ಕಾರ್ತಿಕ್. ವಿನಯ್ ಕಾರ್ತಿಕ್. ಯಾಕೆ? ಅವ್ರು ತುಂಬ ಚೆನ್ನಾಗಿ ಸ್ಟಾರ್ಟಿಂಗಿಂದನೂ ತುಂಬ ಚೆನ್ನಾಗಿ ಆಡ್ಕೊಂಬಂದಿದ್ದಾರೆ. ಸಂಗೀತನೂ ತುಂಬ ಚೆನ್ನಾಗಿ ಆಡ್ತಿದ್ರು. ಆ ಸೆಂಟ್ರಲ್ ಸ್ವಲ್ಪ ಅವ್ರದ್ದು ಏನು ಅಂತ ಹೌದೌದು, ಅದಕ್ಕೆ ಅವ್ರ ಮೇಲೆ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ. ವಿನಯ್, ಕಾರ್ತಿಕ್ ಟಾಪಲ್ಲಿ ಬರ್ತಾರೆ. ತನಿಷಾ ಬರಬಹುದು. ಓಕೆ ಓಕೆ. ಸೊ ಇವಾಗ ಇಷ್ಟ ಆಗದಲೇ ಇರೋ ಕಂಟೆಸ್ಟೆಂಟ್ ಅಂದ್ರೆ? ಇಷ್ಟ ಆಗ್ದಲೇ ಇರೋರು ಅಂತ ಯಾರೂ ಇಲ್ಲ, ಎಲ್ಲ ಇಷ್ಟ ಆಗ್ತಾರೆ. ಸ್ವಲ್ಪ ಡೌನ್ ಆಗಿರೋದಂದರೆ ವರ್ತೂರು. ಚೆನ್ನಾಗಿ ಅವರು ಸ್ಟಾರ್ಟಿಂಗಿಂದ ಸ್ವಲ್ಪ ಸ್ಲೋನೇ, ಗೇಮ್ಸಲ್ಲಿ ಓಕೆ ಚೆನ್ನಾಗಿ ಆಡ್ತಾರೆ. ಅಂದರೆ ವರ್ತೂರೆ. ವಿನಯ್ ಕಾರ್ತಿಕ್ ತುಂಬಾ ಇಷ್ಟ ಅಂತ ಹೇಳಿ, ಬಟ್ ಅವ್ರಿಗೆ ದುಡ್ಡು ಮಧ್ಯೆ ಯಾವಾಗಲೂ ಜಗಳ ಆಗ್ತಿರುತ್ತೆ, ಹಾಗೆ ಫ್ರೆಂಡ್ಶಿಪ್ಪು ಇದೆ. ಅವ್ರ ಗೇಮ್ಸ್ಗೋಸ್ಕರ ಅವರು ಕಿತ್ತಾಡ್ತಾ ಇದ್ದಾರೆ ಅಷ್ಟೇ ಹೊರತು ಅವ್ರ ಪರ್ಸನಲ್ ಏನೂ ಇಲ್ಲ. ಓಕೆ ಓಕೆ. ಸೊ ಫೈನಲ್ ಟಾಪ್ 2 ಯಾರಾಗ್ಬೋದು? ಟಾಪ್ 2 ವಿನಯ್, ಕಾರ್ತಿಕ್. ಟಾಪ್ 3 ಇನ್ನೊಬ್ರು ಹೇಳಿದ್ರೆ? ಇನ್ನೊಬ್ರು ಅಂದರೆ ಸಂಗೀತ ಆಡಾಕ್ತಾರೆ. ಸೊ ಇವಾಗ ಅಗ್ರೆಷನ್ ಸೀಸನ್ ಅಂತಾನೆ ಹೆಸರು. ಹೌದೌದು. ನಿಮ್ಮ ಪ್ರಕಾರ ಏನು ಹೇಳ್ತೀರಾ, ಇದು ಅಗ್ರೆಷನ್ ಸೀಸನ್? ಅಗ್ರೆಷನ್ ಸೀಸನ್ ಎಲ್ಲ ಇರುತ್ತೆ, ಯಾಕಂದರೆ ಗೇಮ್ಸ್ ಎಲ್ಲ ಬಂದಮೇಲೆ ಇವಾಗ ಒಬ್ಬ ಇಂಡಿವಿಜುವಲ್ ಆಗಿ ಅವ್ರು ಗೇಮ್ಸ್ ಆಡಬೇಕಾದ್ರೆ ಇದೆಲ್ಲ ಕಾಮನ್. ಸೊ ಹಾಗಾಗಿ ಇದೇ ಇರುತ್ತೆ. ನೀವು ಏನು ಗಿಫ್ಟ್ ಕೊಡ್ತೀರಾ 2024 ನ್ಯೂ ಇಯರ್ ಗಿಫ್ಟ್? 2000 ನಾನು ವಿನಯ್ಗೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಏನು ಕೊಡೋದು? ವಿನ್ನಿಂಗ್ ಟಿಕೆಟ್ ಕೊಡ್ತೀರಾ? ವಿನ್ನಿಂಗ್ ಟಿಕೆಟ್ ಕೊಡ್ತೀರಾ? ಕೊಡ್ತೀನಿ. ನಾವು ಓಟ್ ಹಾಕ್ತೀವಿ ಅಷ್ಟೇ, ಅವ್ರಿಗೆ ಗಿಫ್ಟ್. ಓಟೇ ಅವ್ರಿಗೆ ಗಿಫ್ಟ್. ಏನಾದ್ರು ಗಜ ಗಜ ಅಂತಾರಲ್ಲ, ಏನಾದ್ರು ಒಂದು ಐಡಲ್ ಗಣಪತಿನ ಕೊಡ್ಬೋದು, ಇಲ್ಲಂದ್ರೆ ಆನೆನ ಏನಾರ ಗಿಫ್ಟ್ ಕೊಡ್ಬೋದು. ಓಕೆ, ಥ್ಯಾಂಕ್ ಯು.